ಲಾಕರ್ ಅಲ್ಲಿ ಇಟ್ಟಿದ್ದನ್ನ ಯಾರೋ ತಗೊಂಡ್ ಹೋಗ್ತಾರೆ. ಅಮ್ಮ, ಲಾಕರ್ ಏನ್ ಸ್ವಿಸ್ ಬ್ಯಾಂಕಾ? 2 ಡೇಟ್ ಹಾಕಿ ಹೊಡೆದು ದುಡ್ಡು ತಗೊಂಡ್ ಹೋಗಿರ್ತಾರ ಅಷ್ಟೇ. ಆದ್ರೆ ಯಾರೋ ಹೊಡೆದಿಲ್ಲ ಕಣೋ, ಯಾರೋ ಕೀ ಹಾಕಿ ಓಪನ್ ಮಾಡಿ ದುಡ್ಡು ತಗೊಂಡ್ ಹೋಗಿದ್ದಾರೆ. ಆ ಕೀ ಯಾರ ಹತ್ರ ಇರುತ್ತೆ? ಅದ್ ಯಾವಾಗಲೂ ಶಾಪಲ್ಲೇ ಇರುತ್ತೆ. ಲೇ, ಲಾಕರ್ ಕೀ ನಿನ್ನ ಹತ್ರ ಇಟ್ಕೋಬೇಕು. ಅದನ್ನ ಅಲ್ಲಿ ಇಲ್ಲಿ ಇಟ್ರೆ ಹೀಗೆ ಯಾರಾದ್ರೂ ಬಂದು ದುಡ್ಡು ತಗೊಂಡ್ ಹೋಗ್ತಾರ ಅಷ್ಟೇ. ಬೇರೆ ಯಾರು ಅಲ್ಲ ಕಣ, ನನ್ನ ಶಾಪಲ್ಲಿ ಕೆಲಸ ಮಾಡೋರೇ ತಗೊಂಡಿರೋದು. ಇದಾರಲ್ಲ ಅಲ್ಲಿ ರಾಜ ರಾಣಿ, ಬೀದಿಯಲ್ಲಿ ಹೋಗೋರ್ನೆಲ್ಲ ಹತ್ರ ಬಿಟ್ಕೊಡ್ರೆ ಹೀಗೆ ಆಗದು. ಆ ಹುಡುಗಿ ಅವತ್ತು ಮನೆಗೆ ಅಡ್ಗೆ ಮಾಡಕ್ ಬಂದ್ನಲ್ಲ, ಆಗ್ಲೇ ಅವ್ಳ ಮುಖ ನೋಡಿದ್ರೆ ಇವಳು ಸರಿ ಇಲ್ಲ ಅಂತ ನಂಗೆ ಅನ್ಸಿತ್ತು. ಇಲ್ಲ ಅತ್ತೆ, ನನ್ಗೆ ಯಾಕೋ ಅವ್ರು ದುಡ್ಡು ಕದ್ದಿದ್ದಾರೆ ಅನ್ನೋದನ್ನ ನಂಬಕ್ ಆಗ್ತಿಲ್ಲ. ಇಲ್ಲಿ ನಂಬಿಕೆ ಕಟ್ಕೊಂಡು ಏನೇ ಆಗ್ಬೇಕಾಗಿದೆ? ಅವ್ರು ಕದ್ರ ಇಲ್ವಾ ಅಂತ ಆ ಕದ್ರಿ ನರಸಿಂಹ ಸ್ವಾಮಿಗೆ ಗೊತ್ತಿರೋದು. ಏನೋ ಬಾರಿ ಇವಳಿಗೆಲ್ಲ ಗೊತ್ತು. ನಿನಗೇನೇ ಗೊತ್ತಾಗುತ್ತೆ? ನೀನೇನು ಹೋಗಿ ನೋಡಿದ್ಯಾ? ನೀನೇನ್ ದೊಡ್ಡ ಸಿಡಿ ಆಫೀಸರಾ? ಅತ್ತೆ, ಅದು CID ಆಫೀಸರ್. ಯಾವ್ದೋ ಒಂದು ಎಲ್ಲ ಇವಳಿಗೆ ಗೊತ್ತಿರೋ ಹಾಗೆ ಆಡ್ತಾಳೆ. ಅನುಜ, ಆ ಲಾಕರ್ನ ಯಾರ್ಯಾರು ತೆಗೆಯೋದು? ಅಮ್ಮ, ನಾನು ರೋಹಿಣಿ ಬಿಟ್ರೆ ಬೇರೆ ಯಾರು ಅದ್ರ ಹತ್ರಕ್ಕೂ ಹೋಗಲ್ಲ. ಓಹೋ, ಒಂದು ವೇಳೆ ಇವಳೆ ಕದ್ಬಿಟ್ಟು ಅವ್ರ ಮೇಲೆ ಹಾಕಿರ್ಬೋದಾ? ಶಾಂತಿ, ಬಾಯಿದೆ ಅಂತ ಎಷ್ಟೇ ಮಾತಾಡ, ಅಪ್ಪ ರೋಹಿಣಿ ಯಾಕೆ ದುಡ್ಡು ಕದೀತಾಳೆ? ಯಾಕೋ ಇರುತ್ತಪ್ಪ. ನನಗೆ ಕಳ್ತನ ಆಗಿರೋ ಸರ ತಂದು ಕೊಟ್ಟಿದ್ದಾಳೆ. ಮದನ್ ಮನೆಗೆ ರೌಡೀಸ್ ನ ಬಿಟ್ಟು ಓಡಿಸಿದಾಳೆ. ಅಷ್ಟೆಲ್ಲ ಮಾಡಿದವಳಿಗೆ ಕಳ್ತನ ಮಾಡೋದೆಲ್ಲ ಒಂದ್ ಲೆಕ್ಕನಾ? ನಾನೇ ಕತೆ ನನ್ ಶೋರೂಮಲ್ಲಿ ದುಡ್ಡು ಕದೀನಿ. ನಿನ್ ಶೋರೂಮ? ಅಮ್ಮನಿ, ಅದು ನನ್ನ ಮಗ 5 ಡಿಗ್ರಿ ಮನೋಜನ್ ಶೋರೂಮ್. ಅದಕ್ಕೂ ನಿನಗೂ ಸಂಬಂಧನೇ ಇಲ್ಲ. ಖಂಡಿತ ನೀನೇ ದುಡ್ಡನ್ನ ಕಳ್ತನ ಮಾಡಿದ್ಯಾ. ಅಮ್ಮ, ಸುಮ್ನೆ ಯಾಕಮ್ಮ ರೋಹಿಣಿ ಮೇಲೆ ಅನುಮಾನ ಪಡ್ತೀಯಾ? ದುಡ್ಡು ಸೇಫ್ ಆಗಿ ಲಾಕರ್ ಅಲ್ಲಿ ಇಡಬೇಕು ಅಂತ ಐಡಿಯಾ ಕೊಟ್ಟಿದ್ದೆ ರೋಹಿಣಿ. ನನ್ನನ್ನು ಯಾಕೆ ತಾಯಿ ಗುರಾಯಿಸ್ತಾ ಇರೋದು? ನೀವೇ ಇಲ್ದೇ ಇರೋದೆಲ್ಲ ಬಂದು ಮನೇಲಿ ಹೇಳಿರೋದು. ನಮ್ ಶಾಪಲ್ಲಿ ಆಗಿರೋ ವಿಷಯ ಬಂದ್ ಹೇಳಕ್ ನಮಗ್ ಗೊತ್ತಿಲ್ವಾ? ನೀವ್ಯಾಕ್ರಿ ಮೂಗ್ ತೋರಿಸ್ಕೊಂಡ್ ಬರೋದು? ಮೂಗು 3.25 ಕಿಲೋಮೀಟರ್ ಉದ್ದ ಇದೆ, ಅದಕ್ಕೆ ಇದು. ಇದು ಹಂಗೆ ಹೆಂಗೆ? ಸಕ್ಕರೆ ಕೇಳ್ತಾರ ವಿಷಯನ ಡೈವರ್ಟ್ ಮಾಡೋದಿಕ್ಕೆ ನನ್ನನ್ನು ಉಪಯೋಗಿಸ್ಕೊತಾ ಇದ್ಯಾ? ಬಾಯ್ಗ್ ಬಂದಿದ್ದೆಲ್ಲ ಮಾತಾಡ್ಬಿಡಿ ಸೂರ್ಯ. ನಾವೇನ್ ಬಾಯ್ಗ್ ಬಂದಿದ್ ಹೇಳಿಲ್ಲ ರೋಹಿಣಿ ಅವ್ರೆ. ಶೋರೂಮ್ ಅಲ್ಲಿ ನಮ್ ಕಣ್ ಮುಂದೆ ನಡೆದಿದ್ನ ಹೇಳಿದೀವಿ. ರೋಹಿಣಿ, ಮಾತಾಡ್ತಾ ಇರೋದು ನಿಮ್ ಮತ್ತೆ. ಸುಮ್ನೆ ಸೂರ್ಯನ ಮೇಲೆ ಯಾಕಮ್ಮ ಕೋಪ ಮಾಡ್ಕೋತೀಯ? ಮನೆಗ್ ಬಂದು ನಾವೇ ಹೇಳ್ತಿದ್ವಿ ಅಲ್ವಾ ಮಾವ. ಅಷ್ಟೊಂದ್ ರಾತ್ರಿ ಏನಕ್ಕೆ ಇವ್ರಿಗೆ? ಇದನ್ನ ಇವ್ರು ಇವತ್ತು ಹೊಸದಾಗ್ ಮಾಡ್ತಿಲ್ಲ ಮಾವ. ನಮ್ ಬಗ್ಗೆ ಏನೇ ವಿಚಾರ ಗೊತ್ತಾದ್ರೂ ಅದನ್ನ ಮನೆಯವ್ರನ್ನೆಲ್ಲ ಗುಂಪು ಸೇರಿಸಿ ಚಿಕ್ಕ ವಿಷಯನ ದೊಡ್ಡ ಮಾಡಿ ಹೇಳ್ತಾರೆ. ಇವರು ಬಿಸ್ನೆಸ್ ಮಾಡ್ತಾ ಇದಾರೆ. ಇವ್ರ ಬಗ್ಗೆ ನಿಮ್ ಹತ್ರ ಬಂದು ನಾವ್ ಯಾವತ್ತಾದ್ರೂ ಏನಾದ್ರು ಹೇಳಿದೀವ ಮಾವ? ರೋಹಿಣಿ, ಅವ್ರು ಮಾಡೋ ಕೆಲ್ಸನೆಲ್ಲ ದೊಡ್ಡ ಬಿಸ್ನೆಸ್ ಹೋಲ್ಸ್ಬಿಟ್ಟು ಈ ಬಿಸ್ನೆಸ್ ಇರೋ ವ್ಯಾಲ್ಯೂ ಮತ್ತೆ ರಾಯಲ್ಟಿನ ಕಡಿಮೆ ಮಾಡಬೇಡ ನೀನು. ಇವ್ರಿಗೆ ನಮ್ಮನ್ನ ಕಂಡ್ರೇನೆ ಆಗಲ್ಲ ಮಾವ. ಅದಕ್ಕೆ ನಮ್ಗೆ ಏನಾದ್ರು ತೊಂದ್ರೆ ಆದ್ರೆ ಸಾಕು, ಅದನ್ನ ಮನೆಗ್ ಬಂದು ಸಂತೋಷದಿಂದ ಹೇಳ್ಕೊಂತಾರೆ. ಇನ್ನೊಬ್ರು ನೋವಲ್ಲಿ ಸಂತೋಷ ಹುಡ್ಕೊಳ್ಳೋ ವ್ಯಕ್ತಿ ಇವ್ರಲ್ಲ ರೋಹಿಣಿ ಅವರೇ. ಸಾಧ್ಯ ಆದ್ರೆ ಅದನ್ನ ಕಮ್ಮಿ ಮಾಡಕ್ ನೋಡ್ತಾರೆ. ಬಿಡ್ಮೀನಾ, ನೀನ್ ಎಷ್ಟೇ ಹೇಳಿದ್ರು ಆಯಮ್ಮಂಗೆ ನನ್ನ ಮೇಲಿರೋ ಕೋಪ ಕಮ್ಮಿ ಆಗೋದಿಲ್ಲ. ಮಲೇಷಿಯನ್ ಮಾವನ್ ಸತ್ಯ ನಾ ಮನೇಲಿ ಎಲ್ರ ಮುಂದೆ ಬಟಾ ಬೈಲು ಮಾಡ್ಬಿಟ್ನಲ್ಲ ನಾನು. ಅದನ್ನು ತಲೆಗೆ ಇಟ್ಕೊಂಡಿದ್ದಾರೆ, ಅದಕ್ಕೆ ನನ್ನ ಮೇಲೆ ಇನ್ನೂ ಕೋಪ. ಅತ್ತೆ ನಿಮ್ಮನ್ನ ಪ್ರಶ್ನೆ ಮಾಡಿದ್ರು ಅಂತ ಸಮಸ್ಯೆನ ಇವ್ರ ಕಡೆ ತಿರ್ಗಿಸ್ಬೇಡಿ ರೋಹಿಣಿ ಅವ್ರೆ. ನಮ್ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಅಷ್ಟೇ ಹೇಳ್ತಾ ಇರೋದು ಮೀನಾ ಅವ್ರೆ. ಅವ್ರು ಈ ಮನೆಗೆ ಸೇರಿದ್ರು ಕಣಮ್ಮ. ಮನೇಲಿ ಒಂದು ಸಮಸ್ಯೆ ಆದಾಗ ಆ ವಿಷಯಕ್ಕೆ ತಲೆ ಹಾಕ್ದೆ ಹೇಗಿರ್ತಾರೆ ಹೇಳು? ಮಾವ, ಇಲ್ಲಿ ವಿಷಯ ಡೈವರ್ಟ್ ಮಾಡ್ತಿರೋದು ನಮ್ಮ ಅತ್ತೇನೆ. ಮೊದ್ಲು ಕೆಲ್ಸದವ್ರು ಕದ್ದಿದ್ದು ಅಂತಂದ್ರು, ಈಗ ರೋಹಿಣಿ ಕದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವಳು ಕದ್ದಿದ್ರು ಕದ್ದಿರ್ಬೋದು ಕಣಮ್ಮ ಶ್ರುತಿ. ಇವಳು ಭಿನ್ನಾನ ನಿನಗೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಈಗ ಮಾತಾಡ್ತಿದ್ಯಾ. ಇರ್ಬೋದು ಅತ್ತೆ, ಬಟ್ ರೋಹಿಣಿ ಅವ್ರು ಯಾಕೆ ಕದಿಬೇಕು? ಕೇಳಿದ್ರೆ ಮನೋಜರೇ ಕೊಡ್ತಾರಲ್ವಾ? ನನ್ನ ಕೇಳಿದೆ ಇವಳಿಗೆ ಹೆಂಗ ಅವ್ನು ದುಡ್ಡು ಕೊಟ್ಬಿಡ್ತಾರೆ ಹೇಳು ಮನೋಜ? ನನಗ್ ಗೊತ್ತಿಲ್ದೆ ಯಾವತ್ತಾದ್ರೂ ಇವಳು ದುಡ್ಡು ಕೊಟ್ಟಿದ್ದೀನೋ? ಇಲ್ಲಮ್ಮ, ಇವಳು ಕೇಳಿದ್ದು ಇಲ್ಲ, ನಾನು ಕೊಟ್ಟಿದ್ದು ಇಲ್ಲ. ಕಳ್ತನ ಆಗಿರೋದ್ರ ಬಗ್ಗೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿಯಾ? ಹೌದಪ್ಪ, ಪೊಲೀಸ್ನವ್ರು ಬಂದು ಕಳ್ತನ ಜಾಗ ನೋಡಿದ ತಕ್ಷಣ ಕಳ್ಳ ಹೊರಗಡೆಯಿಂದ ಬಂದ್ ಕದ್ನ ಅಥವಾ ಒಳಗಡೆ ನಿಂತ್ಕೊಂಡ್ ಕದ್ನ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ನಾನು ಅದನ್ನ ಶೋರೂಮ್ ಅಲ್ಲಿ ಹೇಳ್ದೆ ಕಣಪ್ಪ, ಆದ್ರೆ ಇವನೇ ಕಂಪ್ಲೇಂಟ್ ಎಲ್ಲ ಕೊಡಲ್ಲ ಅಂತ ಅನ್ಬಿಟ್ಟ. ಲೇ ಸೂರ್ಯ, ಪೊಲೀಸು ಕಂಪ್ಲೇಂಟ್ ಅಂತ ಎಲ್ಲ ಹೋದ್ರೆ ಶೋರೂಮ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಕಂಪ್ಲೇಂಟ್ ಕೊಡೋದ್ ಬೇಡ ಅಂತ ರೋಹಿಣಿ ಹೇಳಿದ್ಲು. ಮತ್ತಮೇಲೆ ಕಸ್ಟಮರ್ ಯಾರು ಬರ್ದೆ ಹೋದ್ರೆ ನೋಡಿದ್ಯಪ್ಪ ಏನ್ ಹೇಳ್ತಾ ಇದಾನೆ ಅಂತ. ಇವನೇನು ಬ್ಯಾಂಕ್ ನಡೆಸ್ತದನ? ಡೆಪಾಸಿಟ್ ಮಾಡಿ ದುಡ್ಡು ಕಳೆದೋಯ್ತು ಅಂತ ಕಸ್ಟಮರ್ ಬರ್ದೇ ಇರೋದಕ್ಕೆ ಪಾತ್ರೆ ಸಾಮಾನು ಅಂಗಡಿಗೆ ಕಸ್ಟಮರ್ ಬಂದೇ ಬರ್ತಾರೆ. ಇನ್ ಕೆಲವರು ಕೈಗೆ ಯಾವ್ದು ಈಸಿಯಾಗಿ ಸಿಗತ್ತೆ ಕಳ್ತನ ಮಾಡೋದಕ್ಕೆ ಅಂತಾನೆ ಬರ್ತಾರೆ. ಲೇ, ನಾವಿಲ್ಲಿ ಸೀರಿಯಸ್ ವಿಷಯ ಮಾತಾಡ್ತಾ ಇದ್ರೆ ನೀನ್ ಇಲ್ಲಿ ತಮಾಷೆ ಮಾಡ್ತಿದೀನೋ? ಅಬ್ಬೋ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕಣಪ್ಪ. ನನಗೆ ಒಬ್ಬರ ಮೇಲೆ ಸ್ಟ್ರಾಂಗ್ ಆಗಿ ಅನುಮಾನ ಇದೆ. ಯಾರ ಮೇಲಪ್ಪ? ಇವನ ಮೇಲೆ. ಸೂರ್ಯ ಅಪ್ಪ, ನೀನು ಕಷ್ಟಪಟ್ಟು ದುಡ್ಡನ್ನೇ ಯೋಚನೆ ಮಾಡದೆ ಕತ್ಕೊಂಡು ಹೋದವನು ಇನ್ನು ಗೌಟಮ್ಮಂಗ್ ಗೊತ್ತಾಗದೆ ಈ ದುಡ್ಡನ್ನ ಕದ್ದಿರಲ್ಲ ಅಂತ ಅನ್ಕೊಂಡ್ಯಾ? ಯಾವಾಗ್ಲೂ ನಡೆದಿರೋ ವಿಷಯನ ಇವಾಗ ಯಾಕೋ ಮಾತಾಡ್ತಿದ್ಯಾ ನೀನು? ಶೋರೂಮ್ ಅಲ್ಲಿ ಲೆಕ್ಕ ನೋಡ್ಕೋತಾ ಇರೋದು ಅಪ್ಪಯ್ಯ.
ಆ ದುಡ್ಡನ್ನ ಅಪ್ಪನಿಗೆ ಕೊಡಬಾರ್ದು ಅಂತ ಆ ದುಡ್ಡನ್ನ ಇವನೇ ಯಾಕೆ ವಾಮ್ಕೊಂಡಿರ್ಬಾರ್ದು? ನನಗೊಂದು ವಿಷಯ ಅರ್ಥ ಆಗ್ತಲ್ಲ ಮಾವ. ದುಡ್ಡು ಕಳ್ದು ಹೋಗಿರೋದು ನಮ್ ಶೋರೂಮ್ ಅಲ್ಲಿ, ನಮ್ ಮೇಲೇನೆ ಕಳ್ತನದ ಆರೋಪ ಹಾಕ್ತಿದಾರೆ. ಒಂದ್ ಸಲ ಮೀನಿನ ದುಡ್ಡು ಕಳ್ದು ಹೋಯ್ತು, ಅವಾಗ ಯಾರು ಅವ್ರ ಮೇಲೆ ಆರೋಪ ಮಾಡ್ಲಿಲ್ವೇ? ಅದೇನು ಗೊತ್ತಾ ಪೌಡ್ರಮ್ಮ, ಜನ ಹಿಂದೆ ತಾವು ಏನ್ ಕೆಲಸ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಪ್ರೆಸೆಂಟ್ ಅಲ್ಲಿ ಅವ್ರು ಹೇಗಿರ್ತಾರೆ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಅಲ್ವಾ ಸಕ್ರೆ? ವಜ್ರ ಅಂತ ಕರ್ಕೊಂಬಂದ ಪಾತ್ರ ಏಕಮ್ಮು ಒಂದೇ ಸತಿ ವಜ್ರಮುನಿ ಅಂತ ಗೊತ್ತಾಗ್ಬಿಟ್ರೆ ಹಿಂಗೆ ಆಗೋದು. ಅದಕ್ಕೆ ಎಲ್ರಿಗೂ ನಿಮ್ ಮೇಲೆ ಅನುಮಾನ. ನೀನ್ ಅನುಮಾನನ ನಿನ್ ಹತ್ರನೇ ಇಡ್ಕೋ. ನೀನು ನನ್ನ ಶೋರೂಮ್ ವಿಷಯಕ್ಕೆ ತಲೆ ಹಾಕ್ಬೇಡ ಹೇಳಿದೀನಿ. ಬಿಡೋ ಸೂರ್ಯ. ಮನೋಜ, ಮೊದ್ಲು ಆ ದುಡ್ಡನ್ನ ಯಾರ್ ಕದ್ರು ಅಂತ ಕಂಡುಹಿಡಿಯೋ ಪ್ರಯತ್ನ ಮಾಡಪ್ಪ. ಅವ್ರು ಸಿಗದೆ ಹೋದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲಪ್ಪ. ಅದು ಕಿಚ್ಕೋಬೇಡ, ಅಮ್ಮ ಕೇಳಿಸ್ಕೊಂಡ್ಬಿಡ್ತಾರೆ. ನೀವ್ ಓದಿರೋನ ತಾನೆ, ಹೊರಗಡೆ ಬೋರ್ಡ್ ಅಲ್ಲಿ 5 ಡಿಗ್ರಿ ಹಾಕೊಂಡಿದೀರಾ. ಮನೇಲಿ ನಿಮ್ ಹೆಂಡತಿಗೆ ಮರ್ಯಾದೆಯಿಂದ ಮಾತಾಡ್ತಾ ಇದ್ರೆ ಅವಳಿಗೆ ಸಪೋರ್ಟ್ ಮಾಡಲ್ವಾ ನೀವು? ಅಯ್ಯೋ, ನೀನ್ ದುಡ್ಡು ಕಲ್ತಿಲ್ಲ ಅಂತ ಹೇಳಿದ್ನಲ್ಲಮ್ಮ. ಏನ್ ಮನ್ಸಾಲನ? ನಿನ್ ತಮ್ಮ ಸೂರ್ಯನ್ ನೋಡ್ರಿ, ಕಣ್ಕನ್ ಮದ್ವೆ ವಿಷಯನ ಮುಚ್ಚಿಟ್ಟು ಮೀನಾ. ಆದ್ರೂ ಇಡೀ ಮನೇಲಿ ಒಬ್ರು ಅವಳ ವಿರುದ್ಧ ನಿಲ್ಲ ಬೀಳಿಲ್ಲ. ಕುಟ್ಕೊಂಡ್ ಬಂದು ಮೈ ಮೇಲೆ ಪ್ರಜ್ಞೆ ಇಲ್ಲ ಅಂದ್ರು ಹೆಂಡತಿ ಅಂತ ಸಾಯ್ತೇನಲ್ವೇನ್ರಿ? ಅಂತ ನಿಮಗಿಲ್ವಾ ಮನೋಜ್? ಅದು ಹಾಗಲ್ಲ ರೋಹಿಣಿ, ಚಿಕ್ಕ ವಯಸ್ಸಿಂದ ನಾನು ಅಮ್ಮಂಗೆ ಎದ್ರಾಗ ಏನು ಮಾತಾಡಿಲ್ಲ. ಅದಕ್ಕೆ ನಾನು ನಿನ್ ತಾಯಿ ವಿರುದ್ಧ ಮಾತಾಡಿ ಅಂತ ಹೇಳ್ತಾ ಇಲ್ಲ, ನನ್ನ ಪರವಾಗಿ ಮಾತಾಡಿ ಅಂತ ಕೇಳ್ಕೊತಾ ಇದೀನಿ. ಇಲ್ಲಿ ನಿಮಗೆ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಇದ್ದಾರೆ, ಆದ್ರೆ ನನಗೆ ನೀವಿರೋದು ಒಬ್ರೇ ಅಲ್ವಾ ಮನೋಜ್? ಅತ್ತೆ ದುಡ್ಡನ್ನ ನಾನ್ ಕದ್ದಿದ್ದೀನಿ ಅಂತ ಹೇಳಿದಾಗ ಅವಳು ನಮ್ಗೋಸ್ಕರನೇ ತಗೊಂಡಿರ್ಬೇಕು, ನಾನು ಅವಳ ಜೊತೆ ಮಾತಾಡ್ತೀನಿ, ಇದು ನಮ್ ಪರ್ಸನಲ್ ವಿಷಯ ಅಂತ ಹೇಳ್ಬೇಕು ತಾನೆ. ಅದು ಹಾಗಲ್ಲ ರೋಹಿಣಿ, ಅದು ಅಮ್ಮ ಅವಾಗ ನಿಮ್ಮ ಅಮ್ಮ ಪಾತ್ರ ಕೇಳೋ ಆಗಿದ್ರೆ ನಾನು ಯಾಕೆ ಬದಲಾಗಿ ನಿಮ್ಗೆ ಯಾಕೆ ಬೇಕಿತ್ತು ಅಂದ್ರೆ ನಾನು ಯಾಕಿದ್ರೆ ನಾನು ಸಹಿಸ್ಕೊಂಡಿರ್ಬೇಕು. ಎಲ್ಲಾದ್ರೂ ಹೊರಟೋಗ್ಬಿಡೋಣ ಅನ್ಸುತ್ತೆ. ಒಂದೊಂದ್ಸಲ ನೀವ್ ನನ್ ಪರವಾಗಿ ಮಾತಾಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಆ ಖುಷಿನ ಅನ್ಭವಿಸೋ ಅಷ್ಟೇ ನನ್ನನ್ನ ಕಾಲ್ ಕೆಳಗೆ ಹಾಕ್ಬಿಟ್ಟು ತುಳು ಹಾಕ್ಬಿಡ್ತೀರಾ. ಯಾಕೆ ಮನೋಜ್ ಹೀಗೆ? ಆಗಲ್ಲ ರೋಹಿಣಿ. ಮನೋಜ್, ನನ್ನ ಮುಟ್ಟಕ್ ಬರ್ಬೇಡಿ. ರೋಹಿಣಿ, ನಾನಿನ್ನ ಏನೋ ಕೇಳ್ತೀನಿ ಹೇಳ್ತೀಯಾ, ಆದ್ರೆ ನೀನ್ ಏನೋ ಮಾತಾಡ್ತಾ ಒಂದ್ ವೇಳೆ ರೋಹಿಣಿ ದುಡ್ಡು ತಗೊಂಡಿದ್ರು ಅದು ನಮ್ ಖರ್ಚಿಗೆ ಅಂತ ಹೇಳ್ದಲ್ಲ, ನೀನು ನಿಜವಾಗ್ಲೂ ದುಡ್ಡು ತಗೊಂಡ್ಯಾ? ಏನು ನಾನ್ ಏನ್ ತಗೊಂಡೆ ಅಂತ ಕೇಳ್ತಾ ಇದ್ದೀರಾ? ನೇನ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಅಯ್ಯಪ್ಪ, ಅಯ್ಯಪ್ಪ ರೋಹಿಣಿ, ಅಯ್ಯೋ ಸುಮ್ಮನೆ ನನ್ನ ಮಾತು ಕೇಳಿತು. ಅಯ್ಯೋ ಯಪ್ಪ, ಅಯ್ಯಪ್ಪ ರೋಹಿಣಿ, ಅಯ್ಯೋ ನಿಲ್ಸು. ಅಯ್ಯೋ ಏನು ಮರಿ. ಶ್ರುತಿ ಬನ್ನಿ, ಬಿಸಿ ಬಿಸಿ ಕಾಫಿ ಮಾಡ್ಕೊ ಬರ್ಲಾ? ಅಯ್ಯೋ ಏನು ಬೇಡಪ್ಪ, ಗಂಟೆಗೆ ಒಂದ್ಸಲಿ ಅತ್ತೆಗೆ ಕಾಫಿ ಕೊಟ್ಟು 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 ನಿಮ್ಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇದನ್ನ ನೋಡಿ, ಏನಿದು? ನಾನು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತಿದ್ನಲ್ಲ, ಅದು ಇನ್ವಿಟೇಷನ್ಸ್ ಇದು. 3 ತರ ಡಿಸೈನ್ ಇದೆ, ಇದ್ರಲ್ಲಿ ಯಾವ್ ಚೆನ್ನಾಗಿದೆ ಅಂತ ನೋಡಿ ಹೇಳಿ. ಅದ್ಗೆ ಯಾವ ಇನ್ವಿಟೇಷನ್ ಇದು? ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಸೊ ಹೋಗು. ಯಾಕೆ ಶ್ರುತಿ ಹೀಗೆಲ್ಲ ಮಾತಾಡ್ತಿದ್ಯಾ? ನೀವಿಬ್ರು ಸೇರ್ಕೊಂಡೆ ಅಲ್ವಾ ರೆಸ್ಟೋರೆಂಟ್ ಓಪನ್ ಮಾಡ್ತಿರೋದು? ಆದ್ರೆ ಇವ್ನು ನನ್ ಜೊತೆ ಸೇರೋದಿಲ್ಲ ಅಂತ ಹೇಳ್ತಿದ್ದಾನಲ್ಲ ಮೀನಾ ಮರಿ. ರವಿ ತಗೋ, ರೆಸ್ಟೋರೆಂಟ್ ಓಪನ್ ಮಾಡ್ತಿದ್ದೀರಲ್ಲ ಅದಕ್ಕೆ ಇನ್ವಿಟೇಷನ್ ನೋಡು ಅಂತ ಹೇಳ್ತಿದ್ದಾಳೆ ನೋಡು. ಇಲ್ಲ ಇಲ್ಲ ಇಲ್ಲ, ನೀವೇ ಸೆಲೆಕ್ಟ್ ಮಾಡಿ. ಅವ್ಳು ಹೇಳ್ದಂಗೆ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ರವಿ, ಶ್ರುತಿ ಏನೋ ಒಂದ್ ಕೆಲ್ಸ ಮಾಡ್ತಿದ್ದಾಳೆ ಅಂದ್ಮೇಲೆ ನಿನ್ಗೆ ಇಷ್ಟ ಇರ್ಲಿ ಬಿಡ್ಲಿ, ನೀನ್ ಸಪೋರ್ಟಿವ್ ಆಗಿರ್ಬೇಕು. ಏನ್ ರವಿ ನೀನು? ಸರಿ, ನೀವಿಬ್ರು ಸೇರ್ಕೊಂಡು ಕಾರ್ ಸೆಲೆಕ್ಟ್ ಮಾಡಿ ಬನ್ನಿ. ಅಡ್ಗೆ ಐತಾನೆ ರೆಡಿ ಇದೆ ಅತ್ತೆ, ಊಟ ಮಾಡ್ಬೋದು. ಏನೇನು ಕೈಯಲ್ಲಿ ಪತ್ರಿಕೆ ಇಟ್ಕೊಂಡಿದ್ಯಾ? ಮನೆಗೆ ಯಾರಾದ್ರೂ ಬಂದು ಕೊಟ್ಟೋದ್ರಾ? ಇಲ್ಲ ಅತ್ತೆ, ನಾನೇ ತಗೊಂಬಂದಿದ್ದು. ನೀನ್ ತಂದ್ಯಾ? ಯಾಕೆ? ಅದು ಅತ್ತೆ, ನನ್ ರೆಸ್ಟೋರೆಂಟ್ ಓಪನ್ ಆಗ್ತಿದ್ಯಲ್ವಾ, ಅದ್ರ ಇನಾಗ್ರೇಷನ್ಗೋಸ್ಕರ ಈ ಇನ್ವಿಟೇಷನ್ ನ ಪ್ರಿಂಟ್ ಮಾಡಿಸ್ಬೇಕು. ಸೊ ಈ 3ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಿ. 3 ಚೆನ್ನಾಗಿದೆ ಕಣಮ್ಮ. ಅಲ್ಲ, ಇನ್ವಿಟೇಷನ್ ಪ್ರಿಂಟ್ ಮಾಡಿ ಹಂಚೋ ಲೆವೆಲ್ಗೆ ರೆಡಿ ಆಗೋಯ್ತಾ ಹೋಟ್ಲು? ನನ್ ಟೇಸ್ಟ್ ನಿನಗ್ ಗೊತ್ತು. ಸಕ್ಕರೆ ಬೈ ಶಾಂತಿ ಒಂದು ಸಲ ಸೆಲೆಕ್ಟ್ ಮಾಡ್ಬಿಟ್ರೆ ಅದೇ ನಂಬರ್ 1 ಆಗಿರುತ್ತೆ ಅಂತ ನಿನಗ್ ಗೊತ್ತು ಅಲ್ವಾ? ಯಾವ್ ಚೆನ್ನಾಗಿದೆ ಅಂತ ಹೇಳಿ ಅತ್ತೆ. ಯಾವ್ದು ಅಂದ್ರೆ ಇದನ್ನೇ ಮಾಡಿಸ್ಬಿಡಮ್ಮ. ಇದಾ? ಇದು ತುಂಬಾ ಓಲ್ಡ್ ಟೈಪ್ ಅತ್ತೆ. ನಂಗಂತೂ ಈ ಪತ್ರಿಕೆ, ಈ ಇನ್ವಿಟೇಷನ್ ಇಷ್ಟನೇ ಆಗಿರ್ಲಿಲ್ಲ. ನಾನು ಇದನ್ನ ತರಲೇಬಾರ್ದಿತ್ತು. ಕೊಡಿ. ಅಲ್ಲ ಅಂದ್ರೆ ನಾನು ಸೆಲೆಕ್ಟ್ ಮಾಡಿ ಚೆನ್ನಾಗಿಲ್ವಾ? ಯಾಕ್ ನೋ ಅತ್ತೆ, ನಿಮ್ ಟೇಸ್ಟ್ ತುಂಬಾ ಓಲ್ಡ್. ಏನ್ ನಿಮ್ ಡೌಟ್ ಅಂತ ಕೇಳಿ ಅತ್ತೆ. ಅಲ್ಲ, ಇದು ನಿನಗೆ ಇಷ್ಟ ಆಗಿಲ್ಲ ಅಂದ್ಮೇಲೆ ಮತ್ ಯಾಕಮ್ಮ ತರಕ್ ಹೋದೆ? ನಾವೆಲ್ಲ ರಿಜೆಕ್ಟ್ ಮಾಡೋದಕ್ಕೋಸ್ಕರ ಒಂದ್ ಕಾರ್ಡ್ ಇರ್ಲೇಬೇಕಲ್ವಾ, ಅದಕ್ಕೋಸ್ಕರ ತಂದೆ. ಶಾಂತಿ, ಈ ಕಾಲದ ಮಕ್ಕಳ ರುಚಿ ಅಭಿರುಚಿ ಎಲ್ಲ ನಿನಗೆ ಗೊತ್ತಾಗಲ್ಲ ಬಿಟ್ಟು. ಮಾವ, ಇದ್ರಲ್ಲಿ ಯಾವ್ ಚೆನ್ನಾಗಿದೆ ಅಂತ ಹೇಳಿ ಪ್ಲೀಸ್. ಈ ಆಟಕ್ಕೆ ನಾನ್ ಬರಲ್ಲ ತಾಯಿ. ನಿನಗೆ ನಿನ್ ಗಂಡಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಓಕೆ ಮಾಡಿ ಅಷ್ಟೇ. ನಮ್ಗೆ ಆಗ್ಬೇಕಪ್ಪ, ಟೇಸ್ಟ್ ಬೇರೆ, ಜನರೇಷನ್ ಬೇರೆ. ಇವನಾ ಬರೀ ಕ್ಲಾಸ್ ತಗೋತಾನೆ ಅಷ್ಟೇ ಏನೋ, ಅದ್ರ ಬದಲು ನಾನೇ ಸೆಲೆಕ್ಟ್ ಮಾಡ್ಕೋತೀನಿ ಬಿಡಿ. ಓ ಮನೋಜ್ ಅವರೇ, ನನ್ ಆಕ್ಚುಲಿ ನಿಮ್ಮಿಂದ ಒಂದ್ ಸ್ಮಾಲ್ ಹೆಲ್ಪ್ ಆಗ್ಬೇಕಿತ್ತು. ಏನದು? ಆಕ್ಚುಲಿ ಇದ್ರಲ್ಲಿ ಏನಿಲ್ಲ ಬಿಡಿ, ನಿಮಗಿದು ಬರಲ್ಲ. ಶ್ರುತಿ ಸರಿಯಾಗಿ ಹೇಳಿದ್ಲು.
ಇದೆಲ್ಲ ಅವ್ರಿಗೆ ಬರಲ್ಲ. ಅಮ್ಮ ನೋಡ್ದ ಶ್ರುತಿ ನನಗೆ ಏನು ಬರಲ್ಲ ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಅದ್ ನಿನಗ್ ಬರಲ್ಲ ಬಿಡ. ರವಿ ರವಿ ಶ್ರುತಿ ನನಗೆ ಏನ್ ಬರಲ್ಲ ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಅವಳಗ್ ಬೇರೆ ಕೆಲ್ಸ ಇಲ್ಲ ಕಣ, ಏನೇನೋ ಹೇಳ್ತಾ ಇರ್ತಾಳೆ, ಆದ್ರೂ ನಿನಗದ್ ಬರಲ್ಲ ಕಣ. ನಿಂತ್ಕೊಳ್ಳೋ ನನಗೆ ಏನು ಬರಲ್ಲ. ನಾನು 5 ತಿಂಗಳು ಮನೋಜ ಕಣೋ, ಫೇಮಸ್ ಬಿಸ್ನೆಸ್ ಮ್ಯಾನ್. ನನಗೆ ಏನ್ ಬರಲ್ವೋ? ಹೇಳ್ರು ಯಾರಾದ್ರೂ ಹೇಳ್ರು. ಬರಲ್ಲ ಅಷ್ಟೇ. ರವಿ ರವಿ ಅಪ್ಪ ಅಪ್ಪ ಎಲ್ರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಪ್ಪ? ಎಲ್ರು ನಿಂಗ್ ಬರಲ್ಲ ಅಂತ ಹೇಳಿದ್ರಲ್ವಾ, ಬರಲ್ಲ ಅಂತ ಹೇಳಿದ್ಮೇಲೆ ಆ ವಿಚಾರದ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಇಂಪಾರ್ಟೆಂಟ್ ವಿಷಯ ಇಲ್ಲ, ನಿನಗದು ಬರಲ್ಲ ಬಿಡ. ಅಯ್ಯೋ ಏನಾಗಿದೆ ಇವ್ರಿಗೆಲ್ಲ? ಅಲ್ಲ ನನಗೆ ಏನ್ ಬರಲ್ಲ ಅಂತ. ನನ್ನ ಅಪ್ಪ ನೋಡಿದ್ರು ಬರಲ್ಲ ಅಂತವ್ರೆ, ಅಮ್ಮ ನೋಡಿದ್ರು ಬರಲ್ಲ ಅಂತವ್ರೆ, ಎಲ್ರು ಬರಲ್ಲ ಅಂತವ್ರೆ. ಅಲ್ಲ ನಾನ್ ನೋಡಿದ್ರು 5 ಡಿಗ್ರಿ ಮನೋಜ. ನನಗೆಲ್ಲ ಬರುತ್ತೆ, ನನ್ಗೆ ಏನ್ ಬರಲ್ಲ. ಅಲ್ಲ ಇವರೆಲ್ಲ ಯಾವ್ದ್ರ ಬಗ್ಗೆ ಹೇಳೋದ್ರು? ಹೆಂಗ್ಬಿಡದೆ ಯಾಕೋ, ಏನಾಯ್ತು? ಗದ್ದೆಯಿಂದ ಮನೆಗೆ ಗೊದ್ದದ ಕೇಳಿ ಕಚ್ಚಿಸ್ಕೊಂಡಿರು ಗಡ್ಡಪ್ಪಂತರ ಆಡ್ತಾ ಇದೆಯಲ್ಲೋ. ಯಾಕೋ ಒಬ್ಬನೇ ಮಾತಾಡ್ಕೋತಾ ಇದ್ಯಾ? ಏನಾಯ್ತು ನಿನ್ ತಲೆಗೆ? ಅದನ್ನ ಕಣ ಗೊತ್ತಾ? ಲೇ ಸೂರ್ಯ, ನಾನು ಮನೆ ಒಳಗ್ ಬಂದೆ. ಶ್ರುತಿ ನನ್ನ ಹತ್ರ ಬಂದು ನಿಮ್ಮನ್ನ ಏನೋ ಕೇಳ್ಬೇಕು ಅಂದ್ಲು. ಏನೋ ಕೇಳ್ದೆ, ನಿಮಗಿದು ಬರಲ್ಲ ಅಂತ ಹೇಳಿ ಹೊಟ್ಟೋಗ್ಬಿಟ್ಲು. ಬರಲ್ಲ ಅಂದ್ರೆ ಬಿಟ್ಟಾಕ ಯಾಕ ತಲೆ ಕೆಡಿಸ್ಬಿಟ್ಯಾ? ಸೂರ್ಯ ಅದೆಲ್ಲ ಕಣೋ, ತಲೆ ಸಿಡ್ದೋಗ್ತಾ ಇದೆ. ಏನು ಅಂತಾನೆ ಹೇಳಿಲ್ಲ ಕಣ, ಹೊಟ್ಟೋಗ್ಬಿಟ್ಲು. ಸರಿ. ನಮ್ಮ ಮೈಕಮ್ಮನ್ ಕೈಯಲ್ಲಿ ಅದ್ರ ಕಾರ್ಡ್ ಇತ್ತು. ಮೈಕಮ್ಮ ಕಾರ್ಡ್ ನ ಬುಕ್ ಮಾಡಕ್ಕೆ ಅಂತ ನನ್ ಕಾರಲ್ಲಿ ಬಂದ್ಲು. ಅದೇ ಪ್ರಶ್ನೆ ನನಗೂ ಕೇಳಿದ್ಲು. ನಾನು ರವಿಗನ್ಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಬೇಡಮ್ಮ ಅಂತ ಅಂದ್ಬಿಟ್ಟು ಅವನ್ನ ಕಳಿಸ್ಬಿಟ್ಟೆ. ರವಿಗನ್ಗೆ ಏನೋ ಇಷ್ಟ ಆಗಲ್ಲ. ಅದೆಲ್ಲ ನಿನಗ್ ಬೇಡದೇ ಇರೋದು. ನಿನಗೆ ಬೇಕಾಗಿರೋದು ಏನ್ ಹೇಳು? ಬೇಕಾಗಿರೋದೇನು? ಅದೇ ಕಣೋ, ಏನು ನನ್ಗೇನು ಬರಲ್ಲ ಅಂದ್ರಲ್ಲ ಅದು. ಅದನ್ನ ಹೇಳಕ್ಕಾಗಲ್ಲ, ನಿನಗೆ ಬರಲ್ಲ ಅಂದ್ರೆ ಬರಲ್ಲ, ಸುಮ್ಮನೆ ಬಿಟ್ಟಾಕ. ನಂಗೆ ಬರುತ್ತೆ ಕಣೋ. ಎಲ್ಲಾನು ಎಲ್ರಿಗೂ ಬರಲ್ಲ ಕಣೋ. ನನಗ್ ಬರುತ್ತೆ ಕಣೋ. ಮನೋಜ, ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರೋದಿಲ್ಲ. ಆದ್ರೆ ಇದು ನಿನಗೆ ಬರಲ್ಲ ಕಣ. ನನಗ್ ಬರುತ್ತೆ ಕಣೋ, ದಯವಿಟ್ಟು ಬಿಟ್ಬಿಡಪ್ಪ. ನಿನಗೆ ಬರೋದಿಲ್ಲ ಆಮೇಲೆ ಸೂರ್ಯ ನನಗೆ ಬರುತ್ತೆ ಕಣೋ. ನನ್ಗೆ ಏನೋ ಬರಲ್ಲ. ಅಯ್ಯೋ ಯಾರಾದ್ರೂ ಹೇಳ್ರಪ್ಪ, ನನ್ಗೇನ್ ಬರಲ್ಲ. ಅದ್ ಬರಲ್ವಾ? ನಿನ್ಗೇನ್ ಬರಲ್ಲ? ಅಯ್ಯೋ ತಲೆ ಸಿಡ್ದೋಗ್ತದೆ. ಹೇಳ್ರೋ ಯಾರಾದ್ರೂ ನನ್ಗೇನ್ ಬರಲ್ಲ ಅಂತ. ಅಯ್ಯೋ ಯಾವುದು? ಯಾಕ್ ಮನೋಜ್ ಒಬ್ರೊಬ್ರೆ ಮಾತಾಡ್ತಾ ಇದ್ದೀರಾ? ರೋಹಿಣಿ, ಎಲ್ರು ಬರ್ತಾರೆ, ನಿನ್ಗ್ ಬರಲ್ಲ ಅಂತ ಹೊಟ್ಟೋಗ್ತಾ ಇದಾರೆ. ಹೊಟ್ಟೆ ಉರ್ದೋಗ್ತಾ ಇದೆ, ಬೂದಿ ಬಂದ ಕಾಣ್ತಿಲ್ಲ ಅಷ್ಟೇ. ಅಷ್ಟೊಂದ್ ಬೇಜಾರಾಗ್ಬೇಡಿ ಮನೋಜ್. ಅದ್ ಸರಿ, ಏನ್ ಬರಲ್ಲ ನಿಮ್ಗೆ? ಅಯ್ಯೋ ಅದೇ ನನಗೂ ಗೊತ್ತಾಗ್ತಿಲ್ಲ. ಶ್ರುತಿ ಏನೋ ಕೇಳಕ್ ಬಂದ್ಲು, ಆಮೇಲೆ ನಿಮಗ್ ಬರಲ್ಲ ಬಿಡಿ ಅಂತ ಹೊಟ್ಟೋಗ್ಬಿಟ್ಲು. ಅಪ್ಪ, ಅಮ್ಮ, ಮೀನಮ್ಮ ಜೊತೆ ಸೂರ್ಯ, ಆ ರವಿ ಬೇರೆ, ಎಲ್ರು ಹಂಗೆ ಹೇಳ್ತಾ ಇದಾರೆ. ರೋಹಿಣಿ ನೀನೇ ಹೇಳು ರೋಹಿಣಿ, ನನಗೆ ಏನ್ ಬರಲ್ಲ. ಹೇಳು, ನಂಗೆ ವೇಟ್ ಮಾಡಕ್ಕಾಗ್ತಿಲ್ಲ. ಬೇಗ ಟೆನ್ಷನ್ ಆಗ್ಬೇಡಿ, ನಾನು ಶ್ರುತಿನ್ ಕೇಳ್ಕೊಂಡ್ ಬರ್ತೀನಿ. ಕೇಳ್ಕೊಂಬ. ಇವಳು ಕೇಳ್ಕೊಂಬರ್ತೀನಿ ಅಂತ ಹೋಗಿದ್ದಾಳೆ. ಇವಳಾದ್ರೂ ಕರೆಕ್ಟ್ ಆಗಿ ಕೇಳ್ಕೊಂಬರ್ತಾಳ? ಅಯ್ಯೋ ಅತ್ತರಿ, ನನಗೆ ಏನ್ ಬರಲ್ಲ. ಎಲ್ರು ಯಾಕೆ ಈ ತರ ಕನ್ಫ್ಯೂಸ್ ಮಾಡ್ತಾ ಇದಾರೆ? ಮನೋಜ್ ಏನಂದ್ಲು? ಅಯ್ಯೋ ಹೇಳು, ಏನಂದ್ಲು? ಅದು ಆಕೆ ಕರೆಕ್ಟ್ ಆಗಿ ಹೇಳಿದಾಳೆ, ನಿಮ್ಗದ್ ಬರಲ್ಲ, ಬಿಟ್ಬಿಡಿ. ರೋಹಿಣಿ, ಏನ್ ಬರಲ್ಲ? ಅಯ್ಯೋ ಏನ್ ಬರಲ್ಲ ಅಂತ ಹೇಳ್ಬಿಡೋದು. ಓಕೆ. ಲೋ ಕ್ರಿಶ್, ಇನ್ನ ಆಟನೇ ಆಡ್ತಾ ಇದೆಯಲ್ಲೋ, ಹೋಮ್ವರ್ಕ್ ಮಾಡ್ಕೊಡಲ್ವಾ? ಓಹ್ ಹೌದಲ್ವಾ, ಆಗ್ಲೇ ಹಾಕೊಂಡಿಲ್ವಲ್ಲ ಪೂಜಾ. ಅಯ್ಯೋ ಬಿಡ, ನಮ್ಮನೆಗೆ ಯಾರು ಬರ್ತಾರೆ? ನನ್ನ ಹಣೆ ಬರ ಸ್ಲಿಪ್ಪರ್ ಹಾಕೊಂಡು ಎಲ್ಲಿಗ್ ಬೇಕಾದ್ರೂ ಓಡಾಡುತ್ತೆ. ಟೈಮೇ ಸರಿ ಇಲ್ಲ, ನೀನ್ ಸ್ವಲ್ಪ ಹುಷಾರಾಗಿರು. ಸರಿ, ಇವ್ರು ನಿನ್ ಫ್ರೆಂಡ್ ಅಲ್ವಾ? ಹಾ, ಸುಮಾ ಅಂತ. ಮಾಡಿದ್ವಲ್ಲ, ಮಸ್ತೋಗಿದ್ದೀರಾ? ಓ ಹಾ ಕರೆಕ್ಟ್. ಅಯ್ಯೋ ಮರ್ತೇ ಹೋಯ್ತು. ಕಾಫಿ ತರ್ತೀನಿ. ಬೇಡ, ಮನೆಯಲ್ಲೇ ಕುಡ್ಕೊಂಡ್ ಬಂದ್ವಿ. ನಾವಿಬ್ರು ಕ್ರಿಶ್ ಬಗ್ಗೆ ಒಂದ್ ತೀರ್ಮಾನ ಮಾಡಿ ಬಂದಿದೀವಿ ಪೂಜಾ. ಏನ್ ತೀರ್ಮಾನ? ಕ್ರಿಶ್ ಬೈ, ನಾನ್ ನಿಂಗೋಸ್ಕರ ಏನ್ ತಂದಿದೀನಿ ಗೊತ್ತಾ? ಚಾಕ್ಲೇಟ್. ನೀನ್ ಹೋಗಿ ಆಟ ಆಡ್ಕೋಕಂದ. ಬೇಡ, ನನ್ ಬಗ್ಗೆ ಏನೋ ತೀರ್ಮಾನ ಮಾಡಿದ್ಯಲ್ಲ, ನನ್ ಮುಂದೆನೇ ಹೇಳು. ನೋಡ್ದ, ಇನ್ನು ಪುಟ್ಟ ಹುಡ್ಗ, ಎಷ್ಟು ಕ್ಯೂರಿಯಾಸಿಟಿ ಹುಟ್ಟಾಕಿದ್ಯಾ ಅವನ್ ಮನ್ಸಲ್ಲಿ. ಸರಿ, ನಿನಗ್ ಗೊತ್ತಾಗ್ದೇ ಇರಲ್ಲ, ಹೇಳ್ತೀನಿ. ನಿನ್ನ ಬೋರ್ಡಿಂಗ್ ಸ್ಕೂಲ್ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಬೋರ್ಡಿಂಗ್ ಸ್ಕೂಲ್ ಅಂದ್ರೆ? ಮನೆ, ಸ್ಕೂಲು ಎಲ್ಲ ಅಲ್ಲೇ. ನಿನ್ನ ನೋಡ್ಕೊಂತಾರೆ, ಟೈಮ್ ಸರಿಯಾಗಿ ಊಟ ಕೊಡ್ತಾರೆ, ಶಿಸ್ತಾಗಿ ಬೆಳೆಸ್ತಾರೆ. ಸೂರ್ಯ ಅಂಕಲ್ ಹೇಳ್ತಿದ್ರು ಜೈಲಲ್ಲೂ ಹೀಗೆ ಇರೋದಂತೆ. ಈ ತರದೆಲ್ಲ ಯಾಕೆ ಹೇಳ್ತಾನ ಅವನು? ಬುದ್ಧಿ ಇಲ್ವಾ ಅವನ್ಗೆ? ಬುದ್ಧಿ ಬಗ್ಗೆ ಬಿರು, ಆದ್ರೆ ಬೋರ್ಡಿಂಗ್ ಸ್ಕೂಲ್ ಅಂದ್ರೆ ಅದೇ ತಾನೆ? ಇಲ್ಲ ಕಂದ, ಅದ್ ಬೇರೆ ಇದ್ ಬೇರೆ. ಅದೆಲ್ಲ ನಿನಗೆ ಅಲ್ಲಿಗೆ ಸೇರಿದ್ಮೇಲೆ ಅರ್ಥ ಆಗೋದು. ರೋ ಅಣ್ಣಾದ್ರೂ ಈ ಮಗುಗೆ ನೀನೇ ತಾಯಿ ಅನ್ನೋ ವಿಷಯ ತಿಳಿಸ್ತೀಯಾ? ಸುಮನ್ನ ಕರ್ಕೊಂಡೋಗಿ ಗಾರ್ಡಿಯನ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸುಮಾ ಒಂದ್ ನಿಮಿಷ ಇರು. ಪೂಜಾ, ನೀನ್ ಹೋಗಿ ನೋಡಿ ಯಾರಂತ. ಹಾ,
ಮೀನಾ ಬಂದಿದ್ದಾಳೆ ಕಣೆ. ಕ್ರಿಶ್, ನಾನು ಹೇಳೋವರೆಗೂ ನೀನ್ ಮಾತಾಡ್ಬಾರ್ದು. ಬಾ ನನ್ ಜೊತೆ. ಹಾಯ್ ಮೀನಾ ಅವ್ರೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಏನು ಇತ್ತೀಚೆಗೆ ಫೋನೇ ಇಲ್ಲ? ಇಲ್ಲ, ಅದು ಓ, ಲವ್ ಎಲ್ಲ ಓಕೆ ಆಯ್ತು, ನನ್ನ ಅವಶ್ಯಕತೆ ಯಾಕಂತಲ್ವಾ? ಎಂತ ಮಾತು ಹೇಳ್ಬಿಟ್ರಿ ಮೀನಾ ಅವ್ರ. ನೋಡಿ, ನನ್ ಮದ್ವೆಗೆ ನಿಮ್ದೇ ಎಲ್ಲ ಅಲಂಕಾರ, ಜೊತೆಗೆ ನೀವೇ ಮುಂದೆ ನಿಂತು ನನ್ ಮದ್ವೆ ಮಾಡಿಸ್ಬೇಕು. ಸರಿ, ಸುಮ್ನೆ ತಮಾಷೆಗೆ ಹೇಳ್ದೆ ಅಷ್ಟೆ, ತಪ್ಪಾಗಿ ತಿಳ್ಕೊಂಬೇಡಿ. ಅದು ನನ್ ಗಾಡಿ ಬರ್ತಾ ಕೆಟ್ಟೋಯ್ತು, ನಿಮ್ ಮನೆ ಮುಂದೆ ನಿಲ್ಸಿದೀನಿ. ಹೋಗಿ ಮೆಕ್ಯಾನಿಕ್ ನ ಕರ್ಕೊಂಡ್ ಬರೋವರೆಗೂ ಇಲ್ಲೇ ಇದ್ರೆ ಪರವಾಗಿಲ್ಲ ಅಲ್ವಾ? ಅದ್ರಲ್ಲೇನಿದೆ, ಇರ್ಲಿ ಬಿಡಿ, ಪರವಾಗಿಲ್ಲ. ಸರಿ, ನಾನು ಹೋಗಿ ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀನಿ. ಇದು ಈ ಚಪ್ಲಿ ಯಾರ್ದು ಹೇಳಿ? ಅದು ಅದನ್ನದಂದು ಇವ್ರ ಮಗಂದು. ಯಾಕಂದ್ ನೋಡ್ತಿದ್ದೀರಾ? ಅಲ್ಲ, ಈ ಚಪ್ಲಿ ನಮ್ ಕ್ರಿಸ್ತು ಅಂತ ಅನ್ಸ್ತಿದೆ. ಅಯ್ಯೋ, 1,000 ಚಪ್ಲಿ ಎಷ್ಟು ಸಿಗುತ್ತೆ ಹೇಳಿ? ಇದನ್ ಮಗನ್ ಚಪ್ಲಿ. ಸರಿ, ಎಲ್ಲಿ ನಿಮ್ ಮಗ? ಬಾತ್ರೂಮ್ ಅಲ್ಲಿ ಇದ್ದಾನೆ. ಸರಿ, ನಾನು ಹಿಂಗ್ ಬರ್ತೀನಿ. ನೀನ್ ಹೇಳಿದ್ ಸತ್ಯನೇ ಕಣೆ. ನೀನ್ ಹಣೆ ಬರ ಚಪ್ಲಿ ಹಾಕೊಂಡ್ ಊರೆಲ್ಲ ಓಡಾಡ್ತಾ ಇದೆ. ಇನ್ನ ಎಷ್ಟ್ ದಿನನೇ ಈ ಕಳ್ಳ ಪೊಲೀಸ್ ಆಟ? ಪೊಲೀಸ್ ನನ್ನ ವಿಷಯದಲ್ಲಿ ಸಸ್ಪೆಂಡ್ ಆಗೋವರೆಗೂ ಈ ಜನ್ಮದಲ್ಲಿ ಕಳ್ಳ ಸಿಗ್ಬಿಡ. ಆದ್ರೂ ನೀನ್ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಜೀವನ ಮಾಡ್ತಿದ್ಯಾ ಅಂತ ನನಗ್ ಗೊತ್ತಿರಲಿಲ್ಲ ರೋಹಿಣಿ. ಮಾವ, ಈ ನಡುವೆ ಈ ಮನೇಲಿ ತುಂಬಾ ಅಡಚಣೆಗಳಾಗ್ತಿದೆ. ಅದಕ್ಕೆ ದೇವಸ್ಥಾನ ಪುರೋಹಿತರ ಹತ್ರ ಹೋಗಿ ಮಾತಾಡ್ದೆ. ಏನ್ ಮಾಡಿಸ್ತೀಯಾ? ಸತ್ಯನಾರಾಯಣ ಸ್ವಾಮಿ ಪೂಜೆ. ಖಂಡಿತ ಮಾಡ್ಸೋಣಮ್ಮ. ಅತ್ತೆ, ಇದಕ್ ನೀವೇನ್ ಹೇಳ್ತೀರಾ? ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಿದ್ರೆ ಆಯ್ತು. ಮೊದ್ಲು ಅವ್ರ ಹತ್ರ ದುಡ್ಡು ಕೊಡ್ಸಿ. ನೀನ್ ಮಾಡಿರೋ ಅನ್ಯಾಯಕ್ಕೆ ನೀನೇ ದುಡ್ಡು ಕೊಡ್ಬೇಕು. ನಾನ್ ಯಾವ ತಪ್ಪು ಮಾಡಿದೀನಿ ಸಾ? ಯಾರು ಇಲ್ದಿರ್ಬೇಕಾದ್ರೆ ಇವ್ರನ್ನ ಬೈ ಮುಟ್ಟಿದ್ದು ಮರ್ತೋಗಿದ್ಯಾ? ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.